ನೆಕ್ಸ್ಟ್ ಡಿಫೆನ್ಸ್ ನಾವೇನು ತೊಗೋಬೋದು, ಆ್ಯಕ್ಟ್ ಆಫ್ ಗಾಡ್. ಓಕೆ, ಆ್ಯಕ್ಟ್ ಆಫ್ ಗಾಡ್ ಅಂದರೆ ಏನು ಅಂತಂದರೆ, ಇದು ನ್ಯಾಚುರಲ್ ಫೋರ್ಸಸ್ಸಿಂದ ಆಗುವಂಥ ಇಂಜುರಿನ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಯಾವುದು ಇಲ್ದಂಗೆ ಏನಾರ ಒಂದು ಅವಘಡ ಆದಾಗ, ಅನ್ಯೂಷುವಲ್ ಈವೆಂಟ್ ಆದಾಗ, ಸೊ ಈ ಡಿಫೆನ್ಸ್ನ ನಾವು ತೊಗೋಬೋದು. ಇದರಲ್ಲಿ ಎಸೆನ್ಷಿಯಲ್ಸ್ ಏನು ಅಂದರೆ, ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಫೋರ್ಸಸ್ಸಿಂದ ಆಗಿರಬೇಕು, ಮತ್ತು ಇದು ಎಕ್ಸ್ಟ್ರಾರ್ಡಿನಿ ಆಗಿರಬೇಕು, ಮತ್ತು ರೊಟೀನಾಗಿ ಆಗುವಂಥದ್ದು ಆಗಿರಬಾರ್ದು. ಇದರಲ್ಲಿ ಏನು ಅಂತಂದರೆ, ಫಸ್ಟು ನಿಕೋಲಸ್ ವರ್ಸಸ್ ಮಾರ್ಷ್ಲ್ಯಾಂಡ್ ಒಂದು ಒಂದು ಕೇಸ್ ಲಾ ನಾವು ತೊಗೋಬೋದು. ಇನ್ನೊಂದು ಕಲ್ಲುಲಾಲ್ ವರ್ಸಸ್ ಹೇಮಚಂದ್. ಓಕೆ, ಇದರಲ್ಲಿ ಏನು ಅಂದರೆ, ನಿಕೋಲಸ್ ವರ್ಸಸ್ ಮಾರ್ಷ್ಲ್ಯಾಂಡಲ್ಲಿ ಏನು ಅಂತಂದರೆ, ಅವರು ಆರ್ಟಿಫಿಷಿಯಲ್ ಲೇಕ್ನ ಮಾಡ್ಕೊಂಡಿರ್ತಾರೆ ಡ್ಯಾಮಿಂಗ್ ಸ್ಟ್ರೀಮಲ್ಲಿ. ಸೊ ಎಕ್ಸ್ಟ್ರಾರ್ಡಿನರಿ ರೈನ್ಫಾಲ್ ಆದಾಗ ಏನಾಗುತ್ತೆ ಅಂತಂದರೆ, ಅದು ಅವರು ಲ್ಯಾಂಡಲ್ಲಿ ಹೊಟ್ಟೋಗ್ಬಿಟ್ಟು, ಮತ್ತು ಪಕ್ಕದಲ್ಲಿ ಎಂಬ್ಯಾಂಕ್ಮೆಂಟ್ ಬರ್ಸ್ಟ್ ಆಗಿಬಿಟ್ಟು ಪಕ್ಕದ ಪ್ಲೇಂಟಿಫ್ ಲ್ಯಾಂಡ್ ಏನಿದೆ ಅದರಲ್ಲಿ 4 ಬ್ರಿಡ್ಜ್ ಇರುತ್ತೆ, ಅದು ಹೊಡ್ಕೊಂಡು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಏನು ಅಂತಂದರೆ, ಅದೇನು ಮಾಡೋಕ್ಕಾಗಲ್ಲ, ಇದು ನೇಚರಿಂದ ಆಗಿರೋವಂಥದ್ದು ಅಂತ ಹೇಳ್ಬೋದು. ನೆಕ್ಸ್ಟು ಕಲ್ಲುಲಾಲ್ ವರ್ಸಸ್ ಹೇಮಚಂದ್ ಅಂತಂದರೆ, ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗುತ್ತೆ, ಬಿದ್ದು 2 ಮಕ್ಕಳು ಸತ್ತೋಗ್ಬಿಡ್ತಾರೆ. ಯಾಕೆ ಅಂತಂದರೆ, ಇದು 2.6 ಇಂಚಸ್ ಲೆವೆಲ್ಗೆ ಮಳೆ ಆಗಿರುತ್ತೆ, ಒಂದು ಬಿಲ್ಡಿಂಗ್ ಬಿದ್ದೋಗ್ಬಿಡುತ್ತೆ. ಅದನ್ನು ನಾವು ಪ್ಲೇಂಟಿಫ್ನ ಗುಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇದು ದ ಡಿಫೆನ್ಸ್ ವಾಸ್ ರಿಜೆಕ್ಟೆಡ್. ಇದರಲ್ಲಿ ಡಿಫೆನ್ಸ್ ರಿಜೆಕ್ಟ್ ಆಗುತ್ತೆ. ಏನಕ್ಕೆ ಅಂತಂದರೆ, 2.66 ಮಳೆ ಅನ್ನೋದು ನಾರ್ಮಲ್ ಮಳೆ ಆಗುತ್ತೆ, ಆ್ಯಂಡ್ ಪ್ರೆಡಿಕ್ಟಬಲ್ ಮಳೆ ಆಗುತ್ತೆ, ಇದು ಎಕ್ಸ್ಟ್ರಾರ್ಡಿನರಿ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಸೊ ಇದು ನಾನು ಮಿಸ್ಟೇಕ್ ಮಾಡಿದೆ. ಕಲ್ಲುಲಾಲ್ ವರ್ಸಸ್ ಹೇಮಚಂದಲ್ಲಿ ಏನಾಗುತ್ತೆ ಅಂತಂದರೆ, ಡಿಪೆಂಡೆಂಟು ಲಯಬಲ್ ಆಗಿ ಹೇಳ್ಕೊತಾರೆ, ಮಾರ್ಷ್ಲ್ಯಾಂಡಲ್ಲಿ ಡಿಪೆಂಡೆಂಟ್ ನಾಟ್ ಲಯಬಲ್. ಸೊ ಈ ಥರ 2 ಕೇಸ್ಲಾನ ನೀವು ಮೆನ್ಷನ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ನೆಕ್ಸ್ಟು ಪ್ಲೇಂಟಿಫ್ ದ ರಾಂಗ್ ಡೂಯರ್, ಅದು ನೆಕ್ಸ್ಟ್ ಪಾಯಿಂಟ್ ಆಗುತ್ತೆ. ಪ್ಲೇಂಟಿಫ್ ದ ರಾಂಗ್ ಡೂಯರಲ್ಲಿ ಏನು ಹೇಳಬೇಕು ಅಂತಂದರೆ, ಇದರಲ್ಲಿ ಪ್ಲೇಂಟಿಫೇ ತಪ್ಪು ಮಾಡಿದಾಗ, ಓಕೆ, ಅವನೇ ತಪ್ಪು ಮಾಡಿಕೊಂಡು ತಪ್ಪಾಯಿತು ಅಂತ ಅವನೇ ಕೇಸ್ ಹಾಕ್ಕೊಂಡಾಗ, ಓಕೆ, ಅದು if a plaintiff own unlawful act and is direct cause of his injury, he may be barred from recovering damages. However, merely being wrongdoer does not completely disable a person from recovering until the wrongful act is directly connected to the harm suffered. Okay, for example, ಪ್ಲೇಂಟಿಫು ಬರ್ಡ್ ವರ್ಸಸ್ ಹಾಲ್ಬ್ರೋಕ್ ಏನು ಅಂತಂದರೆ, ದ ಪ್ಲೇಂಟಿಫ್ trespassed into defendant's garden to catch stray peafowl. He was severely injured by the spring gun set up by the defendant. The defendant had placed the spring gun to protect his property but had given no visible warning signs. Okay, ಇದರಲ್ಲಿ ಏನು ಅಂತಂದರೆ, ಒಂದು ಪ್ಲೇಂಟಿಫು ಒಬ್ಬರು ಡಿಫೆಂಡೆಂಟ್ ತೋಟದಲ್ಲಿ ಹೊಟ್ಟೋಗ್ಬಿಡ್ತಾರೆ. ಏನಕ್ಕೆ ಅಂತಂದರೆ, ಒಂದು ಫೌಲ್ನ ಹಿಡಿಯೋದಕ್ಕೆ ಹೋದಾಗ ಅಲ್ಲಿ ಗನ್ ಸೆಟ್ ಮಾಡಿರ್ತಾರೆ, ಅದರಿಂದ ಇವ್ರಿಗೆ ಏಟ್ ಬೀಳುತ್ತೆ. ಓಕೆ, ಆದರೆ ಯಾವುದೂ ವಾರ್ನಿಂಗ್ ಕೊಟ್ಟಿರಲ್ಲ. ಇದರಲ್ಲಿ ಡಿಫೆಂಡೆಂಟ್ ಲಯಬಲ್ ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದರೆ, ಬಿಕಾಸ್ ಇದು ಅನ್ಸೀನ್ ಡೆಡ್ಲಿ ಫೋರ್ಸು ಯಾವುದೇ ನಾಲೆಜ್ ಇಲ್ದಂಗೆ ಇವರು ಇಟ್ಟಾಗ ಇಟ್ ಈಸ್ ನಾಟ್ ಜಸ್ಟಿಫೈಡ್ ಅಂಡರ್ ಲಾ. ನೆಕ್ಸ್ಟು ರಾಮಾನುಜ ಮುದಲಿ ವರ್ಸಸ್ ಗಗನ್. ಸೊ ಇದರಲ್ಲಿ ಏನು ಅಂತಂದರೆ, ದ ಲ್ಯಾಂಡ್ ಓನರ್ ಲೇಡ್ ಅ ಲೈವ್ ಅನ್ಇನ್ಸುಲೇಟೆಡ್ ಎಲೆಕ್ಟ್ರಿಕ್ ವೈರ್ ಅಕ್ರಾಸ್ ಹಿಸ್ ಪ್ರಾಪರ್ಟಿ. ದ ಪ್ಲೇಂಟಿಫ್ while crossing the land at night to reach his destination received severe shock on land wire and sustained injury. No warning was put up. ಇದರಲ್ಲಿ ಏನು ಅಂತಂದರೆ, ಇದೆರಡರಲ್ಲೂ ಕೇಸಲ್ಲೂ ಡಿಫೆಂಡೆಂಟ್ ವಾಸ್ ಹೆಲ್ಡ್ ಲಯಬಲ್. ದ ಡಿಫೆಂಡೆಂಟ್ ವಾಸ್ ಹೆಲ್ಡ್ ಲಯಬಲ್ ಬಿಕಾಸ್ ಏನಕ್ಕೆ ಅಂತಂದರೆ, ಇದ್ರ ಲೈವ್ ವೈರ್ ಇಡೋ ಹಾಗಿಲ್ಲ, ಮತ್ತು ವಾರ್ನಿಂಗ್ ಸೈನ್ ಏನಾರ ಇಡಬೇಕು ಅವರು. ಸೊ ದೇ ವೇರ್ ಹೆಲ್ಡ್ ಲಯಬಲ್ ಅನ್ನೋದನ್ನ ನಾವಲ್ಲಿ ತಿಳ್ಕೊಬೋದು. ಸೊ ಈ ಸೆಷನಲ್ಲಿ ಏನೇನು ತಿಳ್ಕೊಂಡ್ವಿ ಅಂತಂದರೆ, ಆ್ಯಕ್ಟ್ ಆಫ್ ಗಾಡ್ ಮತ್ತು ಪ್ಲೇಂಟಿಫ್ ದ ರಾಂಗ್ ಡೂಯರ್, ಓಕೆ, ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಪ್ರೈವೇಟ್ ಡಿಫೆನ್ಸ್. ಇದರಲ್ಲೇ ಮುಗಿಸ್ಬಿಡೋಣ. ಪ್ರೈವೇಟ್ ಡಿಫೆನ್ಸ್ ಏನು ಅಂತಂದರೆ, ದ ಲಾ ಪರ್ಮಿಟ್ಸ್ ದ ಯೂಸ್ ಆಫ್ ರೀಸನಬಲ್ ಫೋರ್ಸ್ ಟು ಪ್ರೊಟೆಕ್ಟ್ ಒನ್ಸ್ ಓನ್ ಪ್ರಾಪರ್ಟಿ ಆ್ಯಂಡ್ ದ ಡಿಫೆಂಡೆಂಟ್ ಎಕ್ಸರ್ಟ್ ಫೋರ್ಸ್ ದಟ್ ಇಸ್ ನೆಸಸರಿ ಫಾರ್ ಸೆಲ್ಫ್ ಡಿಫೆನ್ಸ್. ಹಿ ವಿಲ್ ನಾಟ್ ಬಿ ಲಯಬಲ್ ಫಾರ್ ದ ಹಾರ್ಮ್ ಕಾಸ್ಟ್. ಅವನು
ಪ್ರೊಟೆಕ್ಷನ್ಗೋಸ್ಕರ ಏನಾರ ಮಾಡಿದಾಗ ಅದು ಹೋಲ್ಡ್ ಗುಡ್ ಆಗಲ್ಲ. ದೇರ್ ಇಸ್ ಎಮಿನೆಂಟ್ ಥ್ರೆಟ್ ಟು ಪರ್ಸ್ನಲ್ ಸೇಫ್ಟಿ ಆ್ಯಂಡ್ ಪ್ರಾಪರ್ಟಿ. ದ ಫೋರ್ಸ್ ಯೂಸ್ಡ್ ಇಸ್ ಪ್ರೊಪೋರ್ಷನೇಟ್ ಆ್ಯಂಡ್ ನಾಟ್ ಎಕ್ಸೆಸಿವ್. ಸೊ ಅದರಿಂದ ಏನಾಗುತ್ತೆ, ಫೋರ್ಸ್ ಯೂಸ್ ಪ್ರೊಪೋರ್ಷನೇಟ್ ಆಗಿರಬೇಕು ಮತ್ತು ಎಕ್ಸೆಸಿವ್ ಇರಬಾರ್ದು, ಮತ್ತು ಅವ್ನ ಸೇಫ್ಟಿಗೋಸ್ಕರ ಅವ್ನು ಯೂಸ್ ಮಾಡಿರಬೇಕು. ಇದರಲ್ಲಿ ಕೇಸ್ ಲಾ ಏನು ಅಂದರೆ ಕ್ರಿಸ್ವೆಲ್ ವರ್ಸಸ್ ಸಿರಿಲ್. ಇದರಲ್ಲಿ ಏನು ಅಂದರೆ ದ ಡಿಫೆಂಡೆಂಟ್ ಶಾಟ್ ಅ ಪ್ಲೇಂಟಿಫ್ ಡಾಗ್ ವಿಚ್ ವಾಸ್ ಚೇಸಿಂಗ್ ಆ್ಯಂಡ್ ಅಟ್ಯಾಕಿಂಗ್ ದ ಡಿಫೆಂಡೆಂಟ್ಸ್ ಶೀಪ್ ಆ್ಯಂಡ್ ಪಿಗ್ಸ್. ಓಕೆ, ಸೊ ಇವ್ರೇನು ಮಾಡಿದ್ರು, ಪ್ಲೇಂಟಿಫ್ ನಾಯಿನ ಸಾಯಿಸ್ಬಿಡ್ತಾರೆ. ಏನಕ್ಕೆ ಅಂತಂದರೆ ಅದು ಅವ್ರ ಶೀಪ್ ಮತ್ತು ಪಿಗ್ಸ್ನ ಅಟ್ಯಾಕ್ ಮಾಡ್ತಾ ಇರುತ್ತೆ. ದ ಶೂಟಿಂಗ್ ವಾಸ್ ಜಸ್ಟಿಫೈಡ್ ಆಸ್ ಅ ಮೆಷರ್ ಆಫ್ ಪ್ರೈವೇಟ್ ಡಿಫೆನ್ಸ್ ಆಫ್ ಪ್ರಾಪರ್ಟಿ ಪ್ರೊವೈಡೆಡ್ ದ ಡಿಫೆಂಡೆಂಟ್ ಪ್ರೂವ್ ದಟ್ ದ ಡೇಂಜರ್ ಟು ಲೈಫ್ ಸ್ಟಾಕ್ ವಾಸ್ ಎಮಿನೆಂಟ್ ಆ್ಯಂಡ್ ಶೂಟಿಂಗ್ ವಾಸ್ ಓನ್ಲಿ ರೀಸನಬಲ್ ಆಪ್ಷನ್. ಬೇರೆ ದಾರಿ ಇರಲಿಲ್ಲ, ಶೂಟ್ ಮಾಡೋದು ಒಂದೇ ದಾರಿ ಇತ್ತು, ಸೊ ಅವ್ರು ಶೂಟ್ ಮಾಡಿದ್ರು ಅಂತ ಇದು ಮಾಡ್ತಾರೆ. ಯಾಕೆಂದರೆ ಇದು ಪ್ರೈವೇಟ್ ಡಿಫೆನ್ಸಿಗೆ ಮಾಡ್ದಂಗೆ. ಕ್ರಿಸ್ವೆಲ್ ವರ್ಸಸ್ ಸಿರಿಲ್ ಅನ್ನೋದು ಇದರಲ್ಲಿ ಕೇಸ್ ಲಾ ನೀವು ತೊಗೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಮಿಸ್ಟೇಕ್ ಏನು ಅಂತಂದರೆ ಇದು ಜನರಲಿ ವ್ಯಾಲಿಡ್ ಆಗಿರಲ್ಲ, ಬೈ ಮಿಸ್ಟೇಕ್ ಆಗೋವಂಥದ್ದು. ಓಕೆ, ವೆನ್ ಇಂಟೆನ್ಷನಲಿ ರಾಂಗ್ ಕಮಿಟ್ ಮಾಡಿದಾಗ ಅದು ಬೇರೆ ಬೇರೆ ಅರ್ಥ ಬರುತ್ತೆ. ಬಟ್ ಏನಾರ ಮಿಸ್ಟೇಕ್ ಆಗಿ ಮಾಡಿದಾಗ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಅನ್ನೋದು. Okay, there are exceptions like malicious prosecution where a reasonable, honest mistake may prevent liability. So there are mistakes which can be accepted. Okay, like malicious prosecution. ಅಂದರೆ ಏನಾರ ದುರುದ್ದೇಶದಿಂದ ಇವ್ರು ಮಾಡಿದಾಗ ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಜೆನ್ಯೂನ್ ಆಗಿ ಮಿಸ್ಟೇಕ್ ಮಾಡಿದಾಗ ಅದನ್ನು ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ನೆಸೆಸಿಟಿಲಿ 2 ಥರ ಬರುತ್ತೆ, ಪಬ್ಲಿಕ್ ನೆಸೆಸಿಟಿ ಮತ್ತು ಪ್ರೈವೇಟ್ ನೆಸೆಸಿಟಿ. ಪಬ್ಲಿಕ್ ನೆಸೆಸಿಟಿ ಏನಂದರೆ ಪಬ್ಲಿಕ್ ಕ್ಯಾಲಾಮಿಟಿ ಅವಾಯ್ಡ್ ಮಾಡೋಕ್ಕೆ ಯೂಸ್ ಮಾಡಿದಾಗ, ಮತ್ತು ಪ್ರೈವೇಟ್ ನೆಸೆಸಿಟಿ ಒನ್ಸ್ ಓನ್ ಇಂಟ್ರೆಸ್ಟ್ನ ಮಾಡಿದಾಗ. ಓಕೆ, ಇದರಲ್ಲಿ ಕೇಸ್ ಲಾ ಏನು ಅಂತಂದರೆ ಕೋಪ್ ವರ್ಸಸ್ ಶಾಪ್. ಈ ಡಿಫೆಂಡೆಂಟ್ ಏನು ಮಾಡ್ತಾನೆ, ಇವರು ಪ್ಲೇಂಟಿಫ್ ಲ್ಯಾಂಡ್ಗೆ ಹೋಗ್ತಾರೆ. The defendant entered the plaintiff land to set a counter fire to prevent raging fire from spreading to adjoining land which defendant master held shooting right. ಸೊ ಇವರು ಏನಕ್ಕೆ ಹೋಗ್ತಾರೆ ಅವ್ರ ಲ್ಯಾಂಡ್ ಒಳಗೆ ಅಂದರೆ ಫೈರ್ ಸ್ಪ್ರೆಡ್ ಆಗ್ತಾ ಇರುತ್ತೆ, ಹೀಟ್ ದ ರೇಜಿಂಗ್ ಫೈರ್. ಸೊ ಇದರಿಂದ ಏನಾಯ್ತು ಅಂದರೆ ಡಿಫೆಂಡೆಂಟ್ ಇಸ್ ನಾಟ್ ಲಯಬಲ್ ಫಾರ್ ಸ್ಟ್ರೆಸ್ ಪಾಸ್ ಬಟ್ ಹಿಸ್ ಆ್ಯಕ್ಟ್ಸ್ ವೆರ್ ರೀಸನಬಲ್, ನೆಸೆಸರಿ ಟು ಪ್ರಿವೆಂಟ್ ಆ್ಯನ್ ಇಮಿನೆಂಟ್ ಆ್ಯಂಡ್ ರಿಯಲ್ ಡೇಂಜರ್. ಓಕೆ, ಇದು ನೆಸೆಸಿಟಿಲಿ ಬರುತ್ತೆ. ನೆಕ್ಸ್ಟು ಸ್ಟ್ಯಾಟ್ಯೂಟರಿ ಅಥಾರಿಟಿ ಏನು ಅಂತಂದರೆ if an act is authorized by an act of legislature. ಸೊ ಒಂದು ಇದನ್ನು ಆ್ಯಕ್ಟ್ ಆಫ್ ಲೆಜಿಸ್ಲೇಚರಿಂದ ಆಥರೈಸ್ ಆಗುತ್ತೆ ಅನ್ನಂಗಿದ್ರೆ ದ ಇಂಜರ್ಡ್ ಪಾರ್ಟಿ ಹ್ಯಾಸ್ ನೋ ರೆಮಿಡಿ ಎಕ್ಸೆಪ್ಟ್ ಅ ಕಾಂಪನ್ಸೇಷನ್ ಪ್ರೊವೈಡೆಡ್ ಬೈ ದ ಸ್ಟ್ಯಾಟ್ಯೂಟ್ ಇಟ್ ಸೆಲ್ಫ್. The statutory authority completely immunizes the defendant from tort liability provided due care is exercised. ಓಕೆ, ಇದು ಸ್ಟ್ಯಾಟ್ಯುಟರಿ ಅಥಾರಿಟಿಯಿಂದ ಆಗಿರುವಂಥ ಈ ಸ್ಟ್ಯಾಟ್ಯುಟರಿ ಅಥಾರಿಟಿ ಇದು ಆ್ಯಕ್ಟ್ ಆಫ್ ಲೆಜಿಸ್ಲೇಚರ್. ಓಕೆ, ಇಂಜೋರ್ಡ್ ಪಾರ್ಟಿ ಏನೂ ರೆಮಿಡಿ ಇರಲ್ಲ, ಬಟ್ ಏನಾರ ಕಾಂಪನ್ಸೇಷನ್ ಕೊಡ್ತಾರೆ. ಯಾರಿಂದ ಕೊಡ್ತಾರೆ ಅಂದರೆ ಸ್ಟ್ಯಾಟ್ಯೂಟ್ ಕಡೆಯಿಂದನೇ ಕೊಡ್ತಾರೆ. ಮತ್ತು ಇದು ಸ್ಟ್ಯಾಟ್ಯುಟರಿ ಅಥಾರಿಟಿ ಕಂಪ್ಲೀಟ್ ಅವರು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು, ಏಕೆಂದರೆ ಅವರು ಡ್ಯೂ ಕೇರಿಂದ ಆ ವಿಷಯನ ಮಾಡಬೇಕಾಗತ್ತೆ. ವಾಗನ್ ವರ್ಸಸ್ ಟ್ಯಾಫ್ವೇಲ್ ರೈಲ್ವೆ. ಸ್ಪಾರ್ಕ್ಸ್ ಫ್ರಮ್ ಲೋಕೋಮೋಟಿವ್ ಡಿಫೆಂಡೆಂಟ್ ಸೆಟ್ ಫೈರ್ ಟು ದ ಪ್ಲೇಂಟಿಫ್ಸ್ ಅಡ್ಜಾಯ್ನಿಂಗ್ ವುಡ್. ದ ಕಂಪನಿ ವಾಸ್ ಆಥರೈಸ್ಡ್ ಟು ಸ್ಟ್ಯಾಟ್ಯೂಟ್ ಟು ರನ್ ಸ್ಟೀಮ್ ಇಂಜಿನ್. ಸೊ ಏನಂದರೆ ಇವರು ಗಾಡಿಯಿಂದ ಬಂದಂಥ ಸ್ಪಾರ್ಕ್ಸ್ ಏನಾಯಿತು, ಇವರು ತೋಟಕ್ಕೆ ಬೆಂಕಿ ಹಚ್ಚಿಬಿಡುತ್ತೆ. ಸೊ ಹಾಗಾಗಿ ಅವರು ಸ್ಟೀಮ್ ಇಂಜಿನ್ಸ್ನ ಅಲ್ಲಿ ಓಡಿಸ್ಬೇಕು ಅನ್ನೋದನ್ನ ಡಿಸೈಡ್ ಆಗುತ್ತೆ. ದ ರೈಲ್ವೆ ಕಂಪನಿ ವಾಸ್ ನಾಟ್ ಲಯಬಲ್ ಆ್ಯಸ್ ಇಟ್ ಹ್ಯಾಡ್ ಟೇಕನ್ ಆಲ್ ದ ಪ್ರಾಪರ್ ಪ್ರಿಕಾಷನ್, ನಥಿಂಗ್ ಮೋರ್ ದ್ಯಾನ್ ವಾಟ್ ಸ್ಟ್ಯಾಟ್ಯೂಟ್ ಆಥರೈಸ್ಡ್. ಸೊ ಇವರೆಲ್ಲ ಪ್ರಿಕಾಷನ್ಸ್ ತೊಗೊಂಡಿದ್ರು ಅನ್ನೋದನ್ನ ಅಲ್ಲಿಗೆ ಪ್ರೂವ್ ಆಗುತ್ತೆ. ನೆಕ್ಸ್ಟ್ ಕೇಸ್ ಲಾ ಏನು ಅಂತಂದರೆ ಸ್ಮಿತ್ ವರ್ಸಸ್ ಲಂಡನ್ ವೆಸ್ಟರ್ನ್ ರೈಲ್ವೆ ಕಂಪನಿ. ರೈಲ್ವೆ ಸರ್ವೆಂಟ್ಸ್ ಲೆಫ್ಟ್ ಗ್ರಾಸ್ ಟ್ರಿಮ್ಮಿಂಗ್ ನಿಯರ್ ದ ರೈಲ್ವೆ ಲೈನ್. Sparks from engine ignited the day trimming. A heavy wind carried 200 yards away from the plaintiff's cottage, burning it down.
ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ ದ ರೈಲ್ವೆ ಕಂಪನಿ ವಾಸ್ ಹೆಲ್ಡ್ ಲಯಬಲ್. ಸ್ಟ್ಯಾಟ್ಯೂಟರಿ ಅಥಾರಿಟಿ ಡಸ್ ನಾಟ್ ಪ್ರೊಟೆಕ್ಟ್ ಅಗೇನ್ಸ್ಟ್ ಆಕ್ಟಿವ್ ನೆಗ್ಲಿಜೆನ್ಸ್. ಲಿವಿಂಗ್ ಡ್ರೈ ಟ್ರಿಮ್ಮಿಂಗ್ಸ್ ನೆಕ್ಸ್ಟ್ ಟು ಆಪರೇಷನಲ್ ಟ್ರ್ಯಾಕ್ಸ್ ವಾಸ್ ಎ ನೆಗ್ಲಿಜೆಂಟ್ ಆ್ಯಕ್ಟ್. ಸೊ ರೈಲ್ವೆ ಸ್ಟಾಫ್ ಏನು ಮಾಡಿದರು, ಇವರು ಗ್ರಾಸ್ನ ಬಿಟ್ಟಿದ್ರು, ಇಂಜಿನಿಂದ ಅದು ಬೆಂಕಿ ಹತ್ಕೊಂತು, ಮತ್ತು ಇದರಿಂದ ಪ್ಲೇಂಟಿಫ್ ಕಾಟೇಜ್ ಬೆಂಕಿ ಹತ್ಕೊಂತು. ಇದರಲ್ಲಿ ಏನಾಗುತ್ತೆ ಅಂದರೆ ರೈಲ್ವೆ ಕಂಪ್ನಿ ವಾಸ್ ಹೆಲ್ಡ್ ಲಯಬಲ್, ಯಾಕೆಂದರೆ ಅವರು ನೆಗ್ಲಿಜೆನ್ಸಿಂದ ಡ್ರಾಸ್ನ ಅಲ್ಲಿ ಬಿಟ್ಟಿದ್ರು. ಇಲ್ಲಿಗೆ ಸ್ಟ್ಯಾಟ್ಯೂಟರಿ ಅಥಾರಿಟಿ ಕೂಡ ಕಂಪ್ಲೀಟ್ ಆಯಿತು.